ನಿಜವಾಗ್ಲೂ 4 ವರ್ಷ ಆಯಿತು ಅಂತ ಗೊತ್ತೇ ಆಗಿಲ್ಲ. ಏನೋ ಮೊನ್ನೆ ಜೊತೆಗಿದ್ವಿ ಅಂತಲೇ ಅನಿಸುತ್ತೆ. ಬಟ್ ಏನಂದರೆ ಇಲ್ಲಿ ಬರೋ ಜನನೆಲ್ಲ ನೋಡ್ತಿದ್ರೆ ನಾನು ಯಾವಾಗಲೂ ಅದನ್ನೇ ಹೇಳೋದು, ನಮ್ಮ ಚಿಕ್ಕಪ್ಪ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ಅವ್ರು ಎಲ್ಲರೂ ಮನ್ಸ್ಕೊಳ್ಳೋದಿದ್ದಾರೆ. ಅವ್ರು ತೋರಿಸೋ ಪ್ರೀತಿಯಿಂದ ನಾವು ಪ್ರತಿ ಕ್ಷಣ ನಮ್ಮ ಚಿಕ್ಕಪ್ಪನ ನೆನೆಸ್ಕೋತಾ ಇರ್ತೀವಿ, ಜೊತೆಗೆ ಇದ್ದಾರೆ ಅಂತಲೇ ಅನ್ತೀವಿ. ತುಂಬ ಹೇಳೋದು ಆ ಥರ ಹೇಳ್ಬೇಕಂದ್ರೆ ಸಖತ್ ಕಷ್ಟ. ಬಟ್ ತುಂಬ ಅಂದರೆ ಜೊತೆಗೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಲ್ಲ, ಅವ್ರಿಗೂ ಊಟ ಅಂದರೆ ಪ್ರಾಣ, ನನಗೂ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗ ಒಟ್ಟಿಗೆ ಊಟ ಮಾಡ್ತಿದ್ವಿ ಆ್ಯಂಡ್ ಜೊತೆಗೆ ವರ್ಕೌಟ್ ಕೂಡ ಕೆಲವು ಸತಿ ಮಾಡ್ತಿದ್ವಿ. ಇವತ್ತು ಒಂದು ಸ್ಪೆಷಲ್ ಒಂದು ವರ್ಕೌಟ್ ವೀಡಿಯೋ ಹಾಕ್ತೀನಿ ನಾನು. ಹಳೆಯ ವೀಡಿಯೋ ಒಂದು ಸಿಕ್ತು ನನಗೆ, ಏನೋ ಇವತ್ತು ಹಾಕ್ಬೇಕನ್ನಿಸ್ತು. ಏನಂದರೆ ನೀವು ಹೇಳಿದ್ರಲ್ಲ, ಒಂದು ಕ್ಷಣ ನೆನೆಸ್ಕೊಂಡು ಹೇಳಿ ಅಂದರೆ ಅದು ಹೇಳೋದು ತುಂಬ ಕಷ್ಟ. ಫಿಟ್ನೆಸ್ ಬಗ್ಗೆ ನಿಮ್ಮ ಜೊತೆಲಿ ಯಾವಾಗಲಾದ್ರು ಮಾತಾಡ್ತಿದ್ರ? ಫಿಟ್ನೆಸ್ ವಿಚಾರವಾಗಿ? ಖಂಡಿತ, ಯಾವಾಗಲೂ ಇವಾಗ ನಾನು ಸ್ಟಂಟ್ಸ್ ಪ್ರಾಕ್ಟೀಸ್ ಮಾಡ್ತೆ, ಅವರು ಮಾಡ್ತಿದ್ರಲ್ಲ. ನಾನೇನಾದ್ರು ಹೊಸದು ಕಲ್ತ್ರೆ ನನಗೆ ಕೇಳೋರು. ಇನ್ಫ್ಯಾಕ್ಟ್ ಅವ್ರಿಗೆ ಅಷ್ಟೆಲ್ಲ ಗೊತ್ತಿದ್ರು ಕೇಳೋರು, ಇದನ್ನು ಹೆಂಗೆ ಮಾಡಿದೆ, ಇದನ್ನು ಯಾವ ಥರ ಮಾಡಿದೆ ಅಂತ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಏನಿದ್ರು ಅವ್ರನ್ನೇ ಕೇಳ್ತಿದ್ದೆ. ಕಾಲು ನೋವು ಬಂದರೆ ಅಥವಾ ಜಸ್ಟ್ ಫಿಟ್ನೆಸ್ ಆಗಲಿ, ಊಟದ ವಿಷಯದಾಗಲಿ, ವರ್ಕೌಟ್ ಹೆಂಗೆ ಮಾಡಬೇಕು ಅಂತ. ಸೊ ಪ್ರತಿಯೊಂದು ವಿಷಯನೂ ಡಿಸ್ಕಸ್ ಮಾಡಿದೆ. ಎಸ್ಪೆಷಲಿ ಈ ವರ್ಕೌಟ್ ಮಾಡೋದು, ಊಟದ ವಿಷಯ ಆ್ಯಂಡ್ ಅವ್ರಿಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂದರೆ ಸಕ್ಕತ್ ಇಷ್ಟ ಆಯಿತು. ಸೊ ಈ ವಿಷಯಗಳನ್ನ ಸಿಕ್ಕಾಪಟ್ಟೆ ಜಾಸ್ತಿ ಡಿಸ್ಕಸ್ ಮಾಡ್ತೀನಿ. ನಿಮ್ಮ ಸಿನಿಮಾನ ಆಬ್ವಿಯಸ್ಲಿ ಅದು ಹೇಳಿದ್ರೆ ನಾನು ಒಂಥರ ಆಗುತ್ತೆ. ಅಫ್ಕೋರ್ಸ್ ನನಗೆ ಸಿಕ್ಕಾಪಟ್ಟೆ ಆಸೆ ಇತ್ತು ಚಿಕ್ಕಪ್ಪ ನನ್ನ ಸ್ಕ್ರೀನ್ ಮೇಲೆ ನೋಡಬೇಕು ಅಂತ. ಬಟ್ ಹೆಂಗೋ ಒಂದು ಫಸ್ಟ್ ನಮ್ದೊಂದು ಟೀಸರ್ನ ಅವರೇ ಜೊತೆಗೆ ನಿಂತ್ಕೊಂಡು ಮಾಡಿಸಿದ್ರೆ ನನಗೆ ಸಕ್ಕತ್ ಇಷ್ಟ ಆಯಿತು. ಯುವರನೇ ದಿನ ಕಂಡಿಲ್ಲ. ಆ್ಯಂಡ್ ಅದನ್ನು ನೋಡಿ ಅವ್ರು ತುಂಬ ಖುಷಿ ಪಟ್ಟಿದ್ರಲ್ಲ, ಅದೇ ಸಂತೋಷ. ಸುಮ್ಮನೆ ಅದೆಲ್ಲ ಆಗಲ್ಲ. ಅದು ನಾನು ಸುಮಾರು ಸತಿ ಹೇಳಿದ್ದೀನಿ. ಜೂನಿಯರ್ ಅಪ್ಪು ಅಂತ ಜೂನಿಯರ್ ಅಂದರೆ ಅವ್ರ ಮಗ ಅಂದರೆ ಜೂನಿಯರ್ ಆಗಿಲ್ಲ. ಬಟ್ ಅದೇ ಪ್ರೀತಿ, ಇವಾಗ ಏನೇ ಪ್ರೀತಿ ನನಗೆ ತೋರಿಸಿದ್ರೆ ಅಂದರೆ ಅದೆಲ್ಲ ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ಮನೆಯವ್ರ ಮೇಲೆ ತೋರಿಸಿರೋ ಪ್ರೀತಿ. ಅದು ನಿಜವಾಗ್ಲೂ ಏನಂತ ಹೇಳೋಕ್ಕಾಗಲ್ಲ.